ವಿಶೇಷ ಕಾರ್ಯಕ್ರಮ ನವರಾತ್ರಿಯ ನವದುರ್ಗೆಯರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಶಾಹಿನಾ ಸುಳ್ಯ. ವೀಕ್ಷಕರೇ, ಕರ್ನಾಟಕದ ಇತಿಹಾಸದಲ್ಲಿ ಧೈರ್ಯ, ಶೌರ್ಯ, ತ್ಯಾಗ, ತಂತ್ರಜ್ಞಾನದ ಪ್ರತಿರೂಪವಾಗಿ ಅನೇಕ ಶೌರ್ಯವತಿಯರಾದ ಹೆಣ್ಣು ಮಕ್ಕಳು ಮೂಡಿ ಬಂದಿದ್ದಾರೆ. ಇಂದು ನಾವು ಹೇಳೋಕೆ ಹೊರಟಿರೋದು ಕರಾವಳಿಯ ಉಪ್ಪಿನ ಗಾಳಿ ಮಳೆಯ ಮಧ್ಯೆ ಬದುಕಿ ವಿದೇಶಿ ಆಕ್ರಮಣಕಾರರ ವಿರುದ್ಧ 4 ದಶಕಗಳ ಕಾಲ ನಿಂತು ಹೋರಾಡಿದ ಕನ್ನಡತಿಯ ಯಶೋಗಾಥೆಯನ್ನ. ಅವಳ ಹೆಸರು ಕೇಳಿದರೂ ಶತ್ರುಗಳ ಗುಂಡಿಗೆಯಲ್ಲಿ ನಡುಕ ಬೀಳುತ್ತಿತ್ತು. ಅವಳೇ ಉಳ್ಳಾಲದ ರಾಣಿ ಅಬ್ಬಕ್ಕ. ಪೋರ್ಚುಗೀಸರ ಕಂಟಕ ಉಳ್ಳಾಲದ ಅಬ್ಬಕ್ಕ. 16ನೇ ಶತಮಾನದ ಭಾರತದ ಆ ಕಾಲದಲ್ಲಿ ಪಶ್ಚಿಮ ಸಮುದ್ರದ ಅಲೆಗಳ ಮೂಲಕ ಯುರೋಪಿನಿಂದ ಬಂದವರ ಕಣ್ಣು ಬಿದ್ದದ್ದು ನಮ್ಮ ಮಸಾಲೆ ಪದಾರ್ಥಗಳ ಮೇಲೆ. ಗೋವಾದಿಂದ ಮಂಗಳೂರಿನವರೆಗೂ ಏಲಕ್ಕಿ, ಮೆಣಸು, ಅಡಿಕೆ, ತೆಂಗು, ತಾಳೆ ಎಣ್ಣೆ ಈ ಮಸಾಲೆಗಳ ವಾಸನೆಗೆ ಪೋರ್ಚುಗೀಸರ ಹಂಬಲ ತಟ್ಟಿತ್ತು. ಆದ್ರೆ ಅವರು ಕೇವಲ ವ್ಯಾಪಾರ ಮಾಡಲಿಲ್ಲ. ತಮ್ಮ ನೌಕಾಪಡೆ ಶಕ್ತಿಯೊಂದಿಗೆ ಬಂದರುಗಳನ್ನ ಹಿಡಿದು ಕೋಟೆಗಳನ್ನ ಕಟ್ಟಿಕೊಂಡು ಸ್ಥಳೀಯ ರಾಜಮನೆತನಗಳನ್ನ ಆಡಳಿತಾತ್ಮಕವಾಗಿ ಕಸಿಯಲು ಆರಂಭಿಸಿದ್ರು. ಕರಾವಳಿಯ ಬಂದರುಗಳು ಅವರ ಗೋಲ್ಡನ್ ಗೇಟ್ ಆಗಬೇಕೆಂಬ ಯೋಜನೆ ಪೋರ್ಚುಗೀಸರದಾಗಿತ್ತು. ಆದ್ರೆ ಈ ಕಡೆಯಲ್ಲಿ ಚಿಕ್ಕದಾದರೂ ಒಂದು ಬಲಿಷ್ಠ ರಾಜ್ಯ ಉಳ್ಳಾಲ. ಅದರ ಒಡೆಯಳಾದವಳು ಅಬ್ಬಕ್ಕ ಚೌಟ, ಉಳ್ಳಾಲದ ರಾಣಿ, ಜನತೆಯ ತಾಯಿ. ಅಬ್ಬಕ್ಕ ಚೌಟ 16ನೇ ಶತಮಾನದ ಮಧ್ಯಭಾಗದಲ್ಲಿ ಉಳ್ಳಾಲ ಪ್ರಾಂತ್ಯದ ಸಿಂಹಾಸನಕ್ಕೇರಿದ್ರು. ತುಳುನಾಡಿನ ಮೊದಲ ಮಹಿಳಾ ಆಡಳಿತಗಾರ್ತಿ ಎಂಬ ಹೆಗ್ಗುರುತು ಆಕೆಯದು. ಆ ಕಾಲದಲ್ಲಿ ಮಹಿಳೆಯರು ಸಾಮ್ರಾಜ್ಯಗಳನ್ನ ಆಳಿದ ಉದಾಹರಣೆಗಳು ವಿರಳ. ಆದರೆ ಅಬ್ಬಕ್ಕ ಸಾಮಾನ್ಯ ರಾಣಿ ಅಲ್ಲ. ಅವಳು ಜನರ ಮಟ್ಟಿಗೆ ಅಮ್ಮ, ಪ್ರಜೆಗಳಿಗೆ ತಾಯಿ, ಸೇನೆಗೆ ನಾಯಕಿ, ಶತ್ರುಗಳಿಗೆ ಹುಲಿ. ಪೋರ್ಚುಗೀಸರ ದಾಖಲೆಗಳಲ್ಲಿ ರಾಣಿ ಅಬ್ಬಕ್ಕಳನ್ನ ರೈನಾ ದಿ ಉಲ್ಲಾಲ್ ಎಂದು ಬರೆದಿದ್ದಾರೆ. ಇದು ಕೇವಲ ಒಂದು ಹೆಸರು ಅಲ್ಲ, ಆಕೆಯ ಧೈರ್ಯ, ಸಾಹಸಕ್ಕೆ ಶತ್ರುಗಳು ನೀಡಿದ ಗೌರವ, ಒಗ್ಗಟ್ಟಿನ ಸಂಕೇತ. ಅಬ್ಬಕ್ಕ ಕೇವಲ ಆಡಳಿತಗಾರ್ತಿ ಮಾತ್ರವಲ್ಲ, ಅವಳು ಸಮಾಜದ ಒಗ್ಗಟ್ಟಿನ ಸಂಕೇತ. ಹಿಂದೂ ಮುಸ್ಲಿಂ ಜನತೆಯನ್ನ ಒಂದೇ ಧ್ವಜದಡಿ ನಿಲ್ಲಿಸಿ ವಿದೇಶಿ ಶಕ್ತಿಯ ವಿರುದ್ಧ ಹೋರಾಡಿಸಿದ್ರು. ಆಕೆಯ ಸೇನೆಯಲ್ಲಿ ಹಿಂದೂ ಮುಸ್ಲಿಂ ತುಳುವರು ಸೇರಿ ಬೇರೆ ಸಮುದಾಯದವರು ಸೇರಿದ್ರು. ಅವಳು ಧರ್ಮ, ಜಾತಿ, ಭಾಷೆಯ ಪಾರ್ಶ್ವಗಳನ್ನ ಮೀರಿ ಜನರನ್ನು ನಮ್ಮ ನೆಲ ನಮ್ಮ ಸ್ವಾತಂತ್ರ್ಯ ಎಂಬ ಭಾವನೆಯಿಂದ ಒಗ್ಗೂಡಿಸಿದ್ರು. ಇಷ್ಟೇ ಅಲ್ಲ, ಅಬ್ಬಕ್ಕ ಬಿಜಾಪುರದ ಸುಲ್ತಾನರೊಂದಿಗೆ ಮೈತ್ರಿ ಮಾಡಿದ್ರು. ಕೇರಳದ ಜಾಮೋರಿನ್ ದೊರೆಗಳೊಂದಿಗೆ ಒಡನಾಟ ಬೆಳೆಸಿದ್ರು. ಅವಳು ಅರ್ಥ ಮಾಡಿಕೊಂಡಿದ್ದ ಮಹತ್ವದ ವಿಚಾರ ಏನಂದ್ರೆ, ವಿದೇಶಿ ಶಕ್ತಿಯ ವಿರುದ್ಧ ಹೋರಾಡಲು ಜಾತಿ ಧರ್ಮಗಳನ್ನ ಮೀರಿದ ಒಗ್ಗಟ್ಟು ಮಾತ್ರ ನೈಜ ಶಸ್ತ್ರ ಎಂಬುದನ್ನ. ಯುದ್ಧ 1 1525ರಲ್ಲಿ ಪೋರ್ಚುಗೀಸರು ಮಂಗಳೂರು ಬಂದರು ಹಿಡಿಯಲು ದೊಡ್ಡ ಸೇನೆಯೊಂದಿಗೆ ಬಂದ್ರು. ಅವರಿಗೆ ಉಳ್ಳಾಲ ಕೇವಲ ಒಂದು ಬಂದರು ಅಲ್ಲ, ಪಶ್ಚಿಮ ಕರಾವಳಿಯ ಬಾಗಿಲು. ಆದರೆ ಅಬ್ಬಕ್ಕ ತನ್ನ ಸೇನೆಗೆ ಮುನ್ನಡೆ ನೀಡಿದ್ರು. ಪ್ರಜೆಗಳ ಸಹಕಾರದೊಂದಿಗೆ ಶತ್ರುಗಳ ಮೇಲೆ ದಾಳಿ ನಡೆಸಿದ್ರು. ಮಳೆ ಗಾಳಿ ಮಧ್ಯೆ ನಡೆದ ಈ ಹೋರಾಟದಲ್ಲಿ ಪೋರ್ಚುಗೀಸರು ಸೋಲನ್ನು ಕಂಡ್ರು. ಈ ವಿಜಯದಿಂದ ಅಬ್ಬಕ್ಕನ ಹೆಸರು ಮಂಗಳೂರು, ಬಸ್ರೂರು, ಬಿದ್ನೂರರವರೆಗೆ ಹರಡಿತ್ತು. ದಕ್ಷಿಣ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎನ್ನುವ ಗೌರವ ಇದೇ ಸಂದರ್ಭದಲ್ಲಿ ಅವಳಿಗೆ ದೊರಕಿತು. ಯುದ್ಧ 2 1550. ಅಬ್ಬಕ್ಕನ ತಂತ್ರಗಳಿಂದ ಸ್ಪಷ್ಟವಾಗಿ ಅಸಮಾಧಾನಗೊಂಡ ಪೋರ್ಚುಗೀಸರು ಅವಳು ತಮಗೆ ಕಷ್ಟ ಕಾಣಿಕೆ ಸಲ್ಲಿಸಬೇಕೆಂದು ಒತ್ತಾಯಿಸಿದ್ರು. ಆದ್ರೆ ಅಬ್ಬಕ್ಕ ಮಣಿಯಲು ನಿರಾಕರಿಸಿದ್ರು. 1555ರಲ್ಲಿ ಪೋರ್ಚುಗೀಸರು ಅಡ್ಮಿರಲ್ ಡೊಮ್ ಅಲ್ವಾರೊಡ ಸಿಲ್ವೇರಾ ಅವರನ್ನ ಆಕೆಗೆ ಕಪ್ಪ ಕಾಣಿಕೆ ನೀಡಲು ನಿರಾಕರಿಸಿದಾಗ ಆಕೆ ವಿರುದ್ಧ ಹೋರಾಡಲು ಕಳುಹಿಸಿದ್ರು. ನಂತರದ ಯುದ್ಧದಲ್ಲಿ ರಾಣಿ ಅಬ್ಬಕ್ಕ ಮತ್ತೊಮ್ಮೆ ತನ್ನನ್ನ ತಾನು ನಿಯಂತ್ರಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಮತ್ತು ದಾಳಿಯನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ರು. ಯುದ್ಧ 3 1557-58. 1557ರಲ್ಲಿ ಪೋರ್ಚುಗೀಸರು ಮಂಗಳೂರನ್ನ ಲೂಟಿ ಮಾಡಿ ಅದನ್ನ ಹಾಳುಗೆಡವಿದ್ರು. 1558ರಲ್ಲಿ ಪೋರ್ಚುಗೀಸ್ ಸೈನ್ಯವು ಮಂಗಳೂರಿನ ಮೇಲೆ ಮತ್ತೊಂದು ಕ್ರೌರ್ಯವನ್ನು ಎಸಗಿತು.
ಯುವಕರು ಮತ್ತು ವೃದ್ಧರು ಸೇರಿದಂತೆ ಹಲವಾರು ಪುರುಷರು ಮತ್ತು ಮಹಿಳೆಯನ್ನ ಕೊಂದಿದ್ರು. ದೇವಾಲಯವನ್ನ ಲೂಟಿ ಮಾಡಿದ್ರು, ಹಡಗುಗಳನ್ನ ಸುಟ್ಟು ಹಾಕಿದ್ರು ಮತ್ತು ಅಂತಿಮವಾಗಿ ಇಡೀ ನಗರವೇ ಬೆಂಕಿಗೆ ಆಹುತಿಯಾಯಿತು. ಯುದ್ಧ 4 1567ರಲ್ಲಿ ಪೋರ್ಚುಗೀಸ್ ಸೈನ್ಯವು ಉಳ್ಳಾಲದ ಮೇಲೆ ದಾಳಿ ನಡೆಸಿತ್ತು. ಸಾವು ನಾಶದ ಸುರಿಮಳೆ ಸುರಿಸಿದ್ರು. ಅದನ್ನ ತಡೆಯಲು ಧೈರ್ಯದಿಂದ ಎದುರು ನಿಂತವಳೆ ನಮ್ಮ ರಾಣಿ ಅಬ್ಬಕ್ಕ. 1568 ಪೋರ್ಚುಗೀಸ್ ಜನರಲ್ ಜೋವೋ ಪಿಕ್ಸೋಟೋ ಮತ್ತು ವೈಸ್ರಾಯ್ ಆಂಟೋನಿಯೋ ನೊರೊನಾ ಕಳುಹಿಸಿದ್ದ ದೊಡ್ಡ ಸೈನ್ಯ ಉಳ್ಳಾಲದ ಮೇಲೆ ದಾಳಿ ಮಾಡಿತ್ತು. ಅವರು ನಗರವನ್ನ ವಶಪಡಿಸಿಕೊಂಡ್ರು, ರಾಜಮನೆತನವನ್ನ ಪ್ರವೇಶಿಸಿದ್ರು. ಆದ್ರೆ ಅಬ್ಬಕ್ಕ ರಾಣಿ ಸುಲಭವಾಗಿ ಸೋಲಲಿಲ್ಲ. ಅವಳು ತಪ್ಪಿಸಿಕೊಂಡು ಮಸೀದಿಯಲ್ಲಿ ಆಶ್ರಯ ಪಡೆದಳು. ಅದೇ ರಾತ್ರಿ ಕೇವಲ 200 ಸೈನಿಕರನ್ನ ಒಟ್ಟುಗೂಡಿಸಿ ಪೋರ್ಚುಗೀಸರ ಮೇಲೆ ಆಕಸ್ಮಿಕ ದಾಳಿ ನಡೆಸಿದ್ಲು. ಈ ಯುದ್ಧದಲ್ಲಿ ಪಿಕ್ಸೋಟೋ ಕೊಲ್ಲಲ್ಪಟ್ಟನು. 70ಕ್ಕೂ ಹೆಚ್ಚು ಪೋರ್ಚುಗೀಸ್ ಸೈನ್ಯರು ಸೆರೆ ಹಿಡಿಯಲ್ಪಟ್ಟರು. ಮತ್ತಷ್ಟು ಶತ್ರುಗಳು ಭಯದಿಂದ ಹಿಮ್ಮೆಟ್ಟಿದ್ರು. ಇಷ್ಟೇ ಅಲ್ಲ, ಇನ್ನು ಮುಂದಿನ ಹೋರಾಟಗಳಲ್ಲಿ ಅಬ್ಬಕ್ಕ ಮತ್ತು ಅವಳ ಸೇನಾಪಡೆ ಪೋರ್ಚುಗೀಸ್ ಅಡ್ಮಿರಲ್ ಮಸ್ಕರೇನಾಸ್ ಅವರನ್ನ ಕೊಂದು ಹಾಕಿದ್ರು. ಫಲಿತಾಂಶ ಏನಾಯ್ತು ಗೊತ್ತಾ? ಪೋರ್ಚುಗೀಸರು ಮಂಗಳೂರು ಕೋಟೆಯನ್ನ ಖಾಲಿ ಮಾಡಬೇಕಾಯಿತು. 6ನೇ ಯುದ್ಧ. ಆದರೆ ಹೋರಾಟ ಇನ್ನೂ ಮುಗಿದಿರಲಿಲ್ಲ. 1569ರಲ್ಲಿ ಪೋರ್ಚುಗೀಸರು ಮಂಗಳೂರು ಕೋಟೆಯನ್ನ ಮರುವಶಪಡಿಸಿಕೊಂಡ್ರು. ಅಷ್ಟೇ ಅಲ್ಲ, ಕುಂದಾಪುರದ ಬಸ್ರೂರನ್ನ ಹಿಡಿದ್ರು. ಆದರೂ ಅಬ್ಬಕ್ಕ ರಾಣಿ ಹೆದರುತ್ತಾಳ? ಇಲ್ಲ. ಅವಳು ಇನ್ನು ಶತ್ರುಗಳಿಗೆ ಬೆದರಿಕೆಯಾಗಿದ್ದಳು. 1570ರಲ್ಲಿ ಅವಳು ಬಿಜಾಪುರದ ಸುಲ್ತಾನ ಮತ್ತು ಕ್ಯಾಲಿಕಟ್ನ ಜಾಮರಿನ್ ಜೊತೆಗೂಡಿ ಮೈತ್ರಿ ಮಾಡಿಕೊಂಡರು. ಜಾಮೋರಿನ್ ಜನರಲ್ ಕುಟ್ಟಿ ಪೋಕರ್ ಮಾರ್ಕರ್ ಅಬ್ಬಕ್ಕ ಪರವಾಗಿ ಹೋರಾಡಿ ಮಂಗಳೂರಿನ ಕೋಟೆಯನ್ನೇ ನಾಶ ಮಾಡಿದನು. ಆದರೆ ಹಿಂದಿರುಗುವಾಗ ಪೋರ್ಚುಗೀಸರ ಕೈಯಲ್ಲಿ ಅವನೇ ಬಲಿಯಾದನು. ಇಷ್ಟೆಲ್ಲ ನಷ್ಟಗಳ ನಡುವೆಯೂ ಅಬ್ಬಕ್ಕ ತನ್ನ ಹೋರಾಟವನ್ನ ಮುಂದುವರಿಸಿದ್ಲು. ಆದ್ರೆ ತನ್ನ ಗಂಡನ ವಿಶ್ವಾಸಘಾತುಕತನದಿಂದ ಅವಳಿಗೆ ಭಾರಿ ಹೊಡೆತ ಬಂತು. ಅಬ್ಬಕ್ಕ ಕೊನೆಗೂ ಯುದ್ಧದಲ್ಲಿ ಸೋತಳು, ಬಂಧಿಸಲ್ಪಟ್ಟಳು, ಜೈಲಿಗೆ ಕಳುಹಿಸಲ್ಪಟ್ಟಳು. ಆದರೆ ಕೇಳಿ, ಜೈಲಿನಲ್ಲಿಯೂ ಸಹ ಅವಳು ದಂಗೆ ಎಬ್ಬಿಸಿ ಹೋರಾಡುತ್ತಿದ್ಲು. ಆ ಧೀರ ಹೋರಾಟದ ನಡುವೆ ಅವಳು ಪ್ರಾಣತ್ಯಾಗ ಮಾಡಿದಳು. ಆದ್ರೆ ಇತಿಹಾಸದಲ್ಲಿ ಅಮರಳಾದಳು, ಜನಪದದಲ್ಲಿ ಜೀವಂತ. ಅಬ್ಬಕ್ಕ ಕೇವಲ ಇತಿಹಾಸ ಪುಸ್ತಕಗಳಲ್ಲಿ ಸೀಮಿತಳಲ್ಲ, ಅವಳು ಜನಪದಗಳಲ್ಲಿ ಜೀವಂತಳೆ. ತುಳುನಾಡಿನ ಯಕ್ಷಗಾನ ಕಥೆಗಳು, ಭೂತಕೋಲ ನೃತ್ಯಗಳಲ್ಲಿ ಅಬ್ಬಕ್ಕನ ವೀರಗಾಥೆ ಇಂದಿಗೂ ಹಾಡಲ್ಪಡುತ್ತದೆ. ಪ್ರಜೆಗಳ ಮನಸ್ಸಿನಲ್ಲಿ ಅವಳು ದೇವಿಯಂತೆಯೇ. ಜನರು ಅವಳನ್ನ ಅಮ್ಮ, ಅಬ್ಬಕ್ಕ ಮಹಾದೇವಿ ಎಂದೇ ಪೂಜಿಸುತ್ತಾರೆ. ಅಬ್ಬಕ್ಕನ ಹೆಸರು ತಲೆಮಾರುಗಳಿಂದ ತಲೆಮಾರುಗಳಿಗೆ ಹರಿಯುತ್ತಿದೆ. ಅವಳ ಶೌರ್ಯ, ಅವಳ ಧೈರ್ಯ, ಅವಳ ತಂತ್ರ ಇಂದಿಗೂ ಪ್ರೇರಣೆಯ ಮೂಲ. ಆಧುನಿಕ ಭಾರತದಿಂದ ಗೌರವ. ಅಬ್ಬಕ್ಕನ ಶೌರ್ಯವನ್ನ ಭಾರತ ಸರ್ಕಾರ ಸ್ಮರಿಸಿದೆ. 2003ರಲ್ಲಿ ಭಾರತ ಅಂಚೆ ಇಲಾಖೆ ಅವಳ ಹೆಸರಿನ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿತ್ತು. ಬೆಂಗಳೂರು ಹಾಗೂ ಉಳ್ಳಾಲದಲ್ಲಿ ಕಂಚಿನ ಪ್ರತಿಮೆಗಳು ಸ್ಥಾಪಿಸಲ್ಪಟ್ಟಿವೆ. 2015ರಲ್ಲಿ ಭಾರತೀಯ ನೌಕಾಪಡೆ ತನ್ನ ಗಸ್ತು ಹಡಗಿಗೆ ICGS ರಾಣಿ ಅಬ್ಬಕ್ಕ ಎಂಬ ಹೆಸರನ್ನ ಇಟ್ಟಿದೆ. ಇದು ಕೇವಲ ಒಬ್ಬ ಮಹಿಳೆಯ ಗೌರವವಲ್ಲ, ಇದು ಕರ್ನಾಟಕದ ಧೈರ್ಯ, ಕರಾವಳಿಯ ಸ್ಫೂರ್ತಿ, ಭಾರತದ ಗೌರವ. ಉಳ್ಳಾಲದ ಹುಲಿ ಅಮರ ಶಕ್ತಿ. ವೀಕ್ಷಕರೇ, ಅಬ್ಬಕ್ಕ ಕೇವಲ ಒಂದು ರಾಣಿಯಲ್ಲ, ಅವಳು ಕಾಲಕ್ಕಿಂತ ಮುಂಚೆಯೇ ಸ್ವಾತಂತ್ರ್ಯ ಹೋರಾಟ ಎತ್ತಿ ಹಿಡಿದ ವೀರನಾರಿ. 1947ರ ಸ್ವಾತಂತ್ರ್ಯಕ್ಕೂ 300 ವರ್ಷಗಳ ಮೊದಲು ವಿದೇಶಿ ಆಕ್ರಮಣಕಾರರ ವಿರುದ್ಧ ಹೋರಾಡಿದ ಕನ್ನಡತಿ. ಅವಳ ಶೌರ್ಯ ನಮಗೆ ಕೇವಲ ಇತಿಹಾಸವಲ್ಲ, ಪ್ರೇರಣೆ. ಇಂದು ನಾವು ಹೆಮ್ಮೆ ಪಟ್ಟು ಹೇಳಬಹುದು, ನಾವು ಅಬ್ಬಕ್ಕನ ಮಕ್ಕಳೆದ್ದು. ಇದು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ, ಉಳ್ಳಾಲದ ರಾಣಿ ಅಬ್ಬಕ್ಕನ ಅಮರಗಾಥೆ. ಮತ್ತೊಂದು ಕನ್ನಡತಿಯ ಶೌರ್ಯ ಕಥೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.